ನಮಸ್ಕಾರ ಸ್ನೇಹಿತರೆ, ನಾವು ದಾವಣಗೆರೆ ಎಲ್ಲಿದ್ದೀವಿ. ಇವತ್ತು ನಾವು ಈ ರಿಚೀಸ್ ಬಾಟಲ್ನ 2 ತಿಂಗಳಿಂದ ಮೇಡಮ್ ಅವರಿಗೆ ಕೊಟ್ಟಿದ್ದೀವಿ. ಜಯಶ್ರೀ ಅಂತ ಇವ್ರ ಹೆಸರು. ಇವರ ಅನುಭವ ಏನಾಗಿತ್ತು, ಈ ಮಲ್ಟಿಬೆರಿ ಜ್ಯೂಸ್ ಕುಡಿಯೋದ್ರಿಂದ ಇವ್ರಿಗೆ ಏನೇನು ಅನುಕೂಲ ಆಗಿದೆ ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳೋಣ. ನಮಸ್ತೆ ಮೇಡಮ್, ಇದರ ಅನುಭವ ಏನೇನಾಗಿದೆ ಅಂತ ದಯವಿಟ್ಟು ತಿಳಿಸಿ ಮೇಡಮ್. ನಮಸ್ತೆ ಸರ್, ನಾನು ಬಂದುಬಿಟ್ಟು ನನ್ನ ಹೆಸರು ಜಯಶ್ರೀ ಭರಮಪ್ಪ ಅಂತೇಳಿ, ನಮ್ಮೂರು ದಾವಣಗೆರೆ. ಬಟ್ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನನಗೆ ತುಂಬ ಟಯರ್ಡ್, ಸುಸ್ತು ಆಗ್ತಿತ್ತು. ಈಗ ಇದನ್ನು ಯೂಸ್ ಮಾಡ್ತಿರೋದ್ರಿಂದ ನನಗೆ ಎಷ್ಟು ಹೆಂಗಾಗಿದ್ದೀನಿ ಅಂದರೆ, ನಾನೇ ಒಂದು 25-26 ವರ್ಷ ಹುಡುಗಿ ಏನೋ ಅಂತ ಅನಿಸುತ್ತೆ ನನಗೆ. ಅಷ್ಟೊಂದು ನನಗೆ ಸುಸ್ತೇ ಆಗಲ್ಲ. ಮನೇಲಿ ಕೆಲಸ ಮಾಡ್ತೀನಿ, ಹೊರಗಡೆ ಅಡ್ಡಾಡ್ತೀನಿ, ಏನು ಸುಸ್ತೇ ಆಗಲ್ಲ. ನೋಡಿ, ಬೆಳಗ್ಗಿಂದನೂ ಏನು ಮುಖ ತೊಳೆದ ತಕ್ಷಣ ನಾನು ಇದನ್ನು ಜ್ಯೂಸು ಉಗುರು ಬೆಚ್ಚನ ನೀರಲ್ಲಿ ಒಂದು ಗ್ಲಾಸಲ್ಲಿ ಯೂಸ್ ಮಾಡ್ತೀನಲ್ಲ, ಅಲ್ಲಿಂದಂತೂ ನನಗೆ ತುಂಬ ರಿಲೀಫ್ ಆಗುತ್ತೆ. ಅಷ್ಟೊಂದು ಇದು ಚೆನ್ನಾಗಿದೆ. ಮತ್ತು ಈ 1 ತಿಂಗಳ ಹಿಂದೆ ನನಗೆ ಬಾತ್ರೂಮಲ್ಲಿ ಕಾಲು ಜಾರಿ ಬಿದ್ದುಬಿಟ್ಟೆ. ನಾನು ಈ ಟೈಲ್ಸ್ ಬಾತ್ರೂಮಲ್ಲಿ ಏಣಿ ಇರುತ್ತಲ್ವ, ಆ ಏಣಿಗೆ ಬಿದ್ದು ಇಲ್ಲಿಂದ ಇಲ್ಲಿಗೆ ಸುಮಾರು ಒಂದು 8 ಹೊಲಿಗೆ ಬಿದ್ದಿದೆ. ಸುಮಾರು ಒಂದು 2 ಟವಲ್ ಕಂಡ್ರೆ ಇದೇ ಥರ, ಇಂಥ ಟವಲ್ಲು 2 ಟವಲ್ಲು ಬ್ಲಡ್ ಮುಳುಗ್ಬಿಡ್ತು ನನಗೆ. ಡಾಕ್ಟ್ರ್ ಏನಂದ್ರೆ ಅಲ್ಲಿ ಹೋದಾಗ ಚೆಕ್ ಮಾಡಿ ಎಲ್ಲ ನೋಡಿಬಿಟ್ಟು ಹೊಲಿಗೆ ಹಾಕಿದ್ರು. ಅವರು ಹಾಕ್ಬಿಟ್ಟು ಮನೆಗೆ ಕಳಿಸಿದ್ರು. ಮತ್ತು ಹೊಲಿಗೆ ಬಿಚ್ಚಿಸ್ಬೇಕಲ್ಲ, ಡ್ರೆಸ್ಸಿಂಗ್ ಮಾಡಿಸೋದು, ಹೊಲಿಗೆ ಬಿಚ್ಚಿಸೋದು ಇದ್ದೇ ಇರುತ್ತಲ್ವ. ಓಕೆ, 2 ದಿನಕ್ಕೊಂದ್ಸತಿ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳೋದೆಲ್ಲ ಮಾಡ್ತಿದ್ದೆ. ಅವ್ರು ಟ್ಯಾಬ್ಲೆಟ್ ಎಲ್ಲ ಕೊಡ್ತಾಯಿದ್ರು. ಆದ ನಂತರ ಬ್ಲಡ್ ಎಷ್ಟು ಹೋಗಿರ್ಬೋದು ಅಂತ ಅವ್ರು ಕೇಳಿದ್ರು. ಸರ್, ಈಗ 2 ಟವಲ್ ನೆಂದೋಗಿತ್ತು, ಇನ್ನು ಒಂದು ನಮ್ಮ ಮೊಮ್ಮಗದೊಂದು ಪ್ಯಾಂಟ್, ನೈಟ್ ಪ್ಯಾಂಟ್ ಕಾಟನ್, ತುಂಬ ಬ್ಲಡ್ ಹೋಗಿತ್ತು. ಅದ್ರ ತುಂಬಾ ಹಸಿರು ಪ್ಯಾಂಟ್ ಅದು ಆ್ಯಕ್ಚುಲಿ, ಅದ್ರ ತುಂಬಾ ಬ್ಲಡ್ ಇದಾಗ್ಬಿಡ್ತು ನನಗೆ. ಆಮೇಲೆ ಡಾಕ್ಟ್ರಿಗೆ ಹೇಳಿದೆ, 2 ಟವಲ್ ನೆಂದರೆ ನಿಮ್ಮ ಮನೆಯಿಂದ ಹಾಸ್ಪಿಟ್ಲ್ ಬರೋದ್ರೊಳಗೆ ಸತ್ತೋಗ್ತೀಯ ನೀನು, ಏನು ಹೇಳ್ತಿದೀಯ ನೀನು, ನಿನ್ನ ಮಾತು ನಾನು ನಂಬಬೇಕಾ? ಡಾಕ್ಟ್ರ್ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಕಣ್ಣಾರೆ ನಾವು ಒಂದು ಫೋಟೋದಾಗ ತಗೊಳ್ಳಿಲ್ಲ. ಆ ಟೈಮಲ್ಲಿ ನಮಗೆ ಭಯ, ಏನಾಗ್ತೀವೋ ಅನ್ನೋ ಭಯ. ಈ ಜ್ಯೂಸ್ ಕುಡಿದ್ರಿಂದ ಬ್ಲಡ್ ಹೋಗ್ತಾ ಇದೆ. ಈ ಜ್ಯೂಸ್ ಕುಡಿದಿರೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿದೆ. ಅಷ್ಟೊಂದು ಬ್ಲಡ್ ಹೋದ್ರೂ ನನಗೆ ಸುಸ್ತಾಗಿಲ್ಲ. ಬ್ಲಡ್ ಹೋಗಿ ಇದೆಲ್ಲ ಕಲೆ ಎಲ್ಲ ಆದ್ರೂ ನನಗೇನು ಇದಾಗಿಲ್ಲ. ಒಂದು ದಿನವೂ ನಾನು ಮಲ್ಕೊಂಡಿಲ್ಲ. ಹೊಲಿಗೆ ಹಾಕೊಂಡ್ಬಂದ್ರೆ ಹಂಗೆ ಅಡ್ಡಾಡಿದ್ದೀನಿ, ಹಂಗೆ ಬೆಂಗಳೂರಿಗೆ ಹೋಗಿ ಬಂದೀನಿ. ಎಷ್ಟೊಂದು ರಿಸಲ್ಟ್ ಇದೆ ಕಣ್ರಿ ಇದು ರಿಚೀಸ್ ಕಂಪ್ನಿದು. ಈ ಜ್ಯೂಸ್ ಎಲ್ಲರೂ ಕುಡಿಬೋದಾ ಮೇಡಮ್? ಇದನ್ನು ಪ್ರತಿಯೊಬ್ಬರು ಕುಡಿದ್ರೆ ನನ್ನಾಗೆ ಜೀವಂತ ಇರ್ತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ತುಂಬ ಧನ್ಯವಾದ. ಯಾಕಂದರೆ ಮನುಷ್ಯನಿಗೆ ಎಷ್ಟೇ ದುಡ್ಡಿದ್ರು, ಎಷ್ಟೇ ಆಸ್ತಿ ಇದ್ರು ಏನು ಮಾಡೋಕ್ಕಾಗಲ್ಲ ಕಣ್ರಿ. ನಮ್ಮ ಆರೋಗ್ಯನೇ ಮುಖ್ಯ ಅಲ್ವಾ? ಫಸ್ಟ್ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ನೋಡಿರಿ, ಈ ಜ್ಯೂಸನ್ನು ನನಗೆ ಎಷ್ಟು ಇಂಟ್ರೆಸ್ಟ್ ಅಂದರೆ, ಈಗ ಒಂದು 2 ದಿನ ಜ್ಯೂಸ್ ನಾನು ತಗೊಂಡಿರಲಿಲ್ಲ. ಕೆಲಸದ ಒತ್ತಡ, ಹೊರಗಡೆ ಹೋಗೋದು, ಟೈಮ್ ಆಗೋದು, ಮರ್ತೋಗೋದು ಮಾಡಿಬಿಟ್ಟಿದ್ದೆ. ಈಗ 2ರಿಂದ 3 ದಿನಗಳಲ್ಲಿ ನನಗೆ ಭಾಳ ಸುಸ್ತಾಗ್ಬಿಡೋದು, ಅಷ್ಟೊಂದು ಸುಸ್ತಾಗೋದು. ಮತ್ತು ನನಗೆ ಮುಖ ಎಲ್ಲ ಒಂಥರ ಭಾಳ ಸುಸ್ತು, ಏನೋ ಆಗಿದೆ ನನಗೆ, ಸುಮ್ಮನೆ ಮಲ್ಕೊಂಡ್ಬಿಡೋಣ ಆ ಥರ ಆಗ್ತಿತ್ತು. ಈಗ ಮತ್ತೆ ಕಂಟಿನ್ಯೂ 3 ದಿನದಿಂದ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಈಗ ಫುಲ್ ಆರಾಮಾಗಿದ್ದೀನಿ ಕಣ್ರಪ್ಪ, ಏನೇನು ಚಿಂತೆ ಇಲ್ಲ. ಯೂಸ್ ಮಾಡಿ ಜನಗಳೇ, ಸ್ನೇಹಿತರೆ, ನನ್ನ ಅಕ್ಕ ತಂಗಿಯರೇ, ನಂತರ ನೀವು ಆಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಫಸ್ಟ್ ಮನುಷ್ಯನಿಗೆ ಏನು ಬೇಕು? ಆರೋಗ್ಯ ಬೇಕು ತಾನೆ. ಮೇನ್ ಆರೋಗ್ಯ ಕಾಪಾಡ್ಕೊಂಡ್ರೆ ನಾವು ಜೀವಂತ ಉಳಿದ್ರೆ ತಾನೇ ನಾವು ಮುಂದಿನ ಕೆಲಸ ಮಾಡೋದು, ಮನೆ ಮಕ್ಕಳು ಮನೆತನ ನೋಡೋದಲ್ವಾ. ನೋಡಿರಿ, ಇದರಲ್ಲಿ ಬಂದ್ಬಿಟ್ಟು ನಾನು ಎಷ್ಟು ಹೋಗೋ ಜೀವನ ಉಳಿಸ್ಕೊಂಡಿದ್ದೀನಿ. ನೀವು ನನ್ನಾಗೆ ಆಗಲಿ. ನೋಡಿ, ನನ್ನ ಹಿಂದೆ ನಾನು ಬಿದ್ದಿದ್ದೆಲ್ಲ ಫೋಟೋಸ್ ಎಲ್ಲ ನಿಮಗೆ ಕಳಿಸ್ತೀನಿ, ನೋಡಿರಿ. ಅದನ್ನು ನೋಡಿರಿ, ಈಗಿರೋದು ನೋಡಿ. 1 ತಿಂಗಳಿಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗೀನಿ. 1 ದಿನವೂ ನಾನು ಮಲ್ಕೊಂಡಿಲ್ಲ ಕಣ್ರಿ. ನೀವು ನಮ್ಮ ಥರ ಆಗ್ರಿ, ತಗೊಳ್ರಿ, ಯೂಸ್ ಮಾಡಿರಿ. ಎಲ್ಲರೂ ಯೂಸ್ ಮಾಡಿರಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಹಾರೈಸುತ್ತಾ, ನೀವೆರಡು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ರಿಚೀಸ್ ಕಂಪ್ನಿಗೂ ಗುಡ್ ಮಾರ್ನಿಂಗ್ ಹೇಳ್ತೀನಿ ನಾನು. ಥ್ಯಾಂಕ್ ಯು.